ನಾನು 4 ವರ್ಷ ಮುಂಚೆ ಭೇಟಿ ಆದ್ವಿ. ಲೈಕ್ ಲಾಸ್ಟ್ ವರ್ಷದಿಂದ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಇದ್ವಿ ನಾವು. ಜೋರಾಗಿ ಕೇಳಿಸ್ತು. ಸೊ ಏನು ಪ್ರೀತಿ ಇದರಲ್ಲಿ? 1 ವರ್ಷದಿಂದ ರಿಲೇಷನ್ಶಿಪ್ಪಲ್ಲಿ ಇದ್ವಿ. ಸೊ ಮನೆಯವ್ರಿಗೆಲ್ಲರಿಗೂ ಗೊತ್ತಿತ್ತು. ಸೊ ಏನು ಸಸ್ಪೆನ್ಸ್ ಇಲ್ಲ ಇದು. ಸರ್ ನಾನು ಬೇಸಿಕಲಿ ರಿಯಲ್ ಎಸ್ಟೇಟ್ ಡೆವಲಪರ್, ಇಲ್ಲೇ ಇರೋದು, ದುಬೈ ಅಲ್ಲ. ನಾನು ದುಬೈಲಿ ಒಂದು ಸ್ಟಾರ್ಟಪ್ ಇದೆ. ಐ ಮೀನ್ ಟು ಐ ಟಿ ಸೊಲ್ಯೂಷನ್ಸ್ ಇದೆ. ಆ್ಯಂಡ್ ಆಲ್ಸೋ ಯು ಕೆಲವು ಇದೆ. ಸರ್ ಗೌಡ ಸರ್ ಇಲ್ಲಿರೋದು ಪಕ್ಕ ಗೌಡ, ಪಕ್ಕ ಕನ್ನಡದವ್ರು, ಪಕ್ಕ ದೇಸಿ ಹುಡುಗ. ನಮ್ಗೆ ಅವರೇ ಬೇಕಾಗಿದ್ದು, ಫಾರಿನರ್ಸ್ ಎಲ್ಲ ಆಗಲ್ಲ ನಮಗೆ. ಎಂತ ಕ್ವಶನ್? ನಿಮ್ಮೆಲ್ರಿಗೂ ಇಷ್ಟ ಅಲ್ವಾ ನಾನು? ಇವರು ನಮ್ಮ ಹತ್ರ ಕೇಳಿದ್ರೆ ಇನ್ನೊಂದ್ಸಲಿ ಸಿಗೋಣ. ಇದೇ ಥರ ಅಷ್ಟು ವರ್ಷದಿಂದ ದೀಪಿಕಾಗಿ ಏನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಮತ್ತೆ ಸಿಗುತ್ತೆ. ಅವ್ರ ವಾಯ್ಸ್ ಜೋರ್ ಬರಲ್ಲ, ನಾನು ಹೇಳಿಲ್ವಾ, ನಾನೇ ಮಾತಾಡ್ಸ್ಬೇಕಂದ್ರೆ 10 ಸರಿ ಮಾತಾಡಿಸ್ಬೇಕು. ಖಂಡಿತ ಸರ್, ಖಂಡಿತ. ಅವ್ರು ಆ್ಯಕ್ಚುಲಿ ನಂಗೆ ಹೇಳ್ತಾ ಇರ್ತಾರೆ ಯಾವಾಗ ನಾವಾಗಿರಬೇಕು ಅಂತ. ಸೊ ಖಂಡಿತವಾಗ್ಲೂ ನನ್ನ ಈ ಬೆಳವಣಿಗೆಯಲ್ಲಿ ಅವರ ಮೇಜರ್ ಸಪೋರ್ಟ್ ಅಂತ ಇದ್ದೇ ಇರುತ್ತೆ ಅನ್ನೋದು ನನಗೆ ಖಂಡಿತ ನಂಬಿಕೆ ಇದೆ. ಅವ್ರು ಯಾವತ್ತೂ ನೀನು ಇದು ಮಾಡಬೇಡ ಅದು ಮಾಡಬೇಡ ಅಂತ ಯಾವಾಗಲೂ ಹೇಳಿಲ್ಲ. ಟೇಕ್ ಮಾಡಬೇಕಾದ್ರೂ ಹೇಳಿಲ್ಲ, ಮುಂದೆನೂ ಹೇಳಲ್ಲ ಅನ್ನೋ ನಂಬಿಕೆ ಇದೆ. ಸೊ ನನಗೂ ಅವ್ರಿಗೆ ಹೆಂಗೆ ಇಟ್ಕೊಂಡಿದ್ದೀವಿ ಅಂದರೆ ಪರ್ಸ್ನಲ್ ಬೇರೆ, ಪ್ರೊಫೆಷ್ನಲ್ ಬೇರೆ ಅಂತ ಇಟ್ಕೊಂಡಿದ್ವಿ. ಅವರ ಪ್ರೊಫೆಷ್ನಲ್ಲು ನಮಗೂ ಸಂಬಂಧ ಇಲ್ಲ, ಗೊತ್ತೇ ಆಗಲ್ಲ ನಮಗೆ. ಆ್ಯಕ್ಚುಲಿ ಐ ಟಿ ಇದೆಲ್ಲ ನಮ್ಗೆ ಏನು ಗೊತ್ತೂ ಆಗಲ್ಲ, ತಲೆಬಿಡೋನು ಗೊತ್ತಾಗಲ್ಲ. ಸೊ ನಮ್ಮ ಪ್ರೊಫೆಷನ್ ಬಗ್ಗೆ ಅವ್ರಿಗೆ ಝೀರೋ ನಾಲೆಡ್ಜ್ ಆ್ಯಕ್ಚುಲಿ. ಬಟ್ ಹಿ ಹ್ಯಾಸ್ ಕಪಲ್ ಆಫ್ ಫ್ರೆಂಡ್ಸ್ ಇನ್ ದ ಇಂಡಸ್ಟ್ರಿ. ಇದ್ರ ಮುಂದೆ ಹೋಗ್ತಾ ನಾವು ಸ್ವಲ್ಪ ನಮ್ಮ ದಾರಿಯಲ್ಲಿ ಎಳ್ಕೊಳ್ಳೋಣ ಅನ್ನೋ ಪ್ಲಾನ್ಸಲ್ಲೂ ಇದ್ದೀವಿ. ಗಿಡಕ್ಷನ್ ಮಾಡೋಣ ಅಂತ, ನೋಡೋಣ ಏನಾಗುತ್ತೆ ಅಂತ. ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟಿಂದ ಖಂಡಿತ ನೋಡೋಣ ಸರ್, ಮುಂದೆ ಎಲ್ಲನೂ ಸಾಧ್ಯ ಇದೆ. ನಾನು ಯಾವುದನ್ನು ಪ್ರೀತಿ ಅಂತ ಹುಡ್ಕೊಂಡು ಹೋಗಲಿಲ್ಲ. ಸೊ ನನಗೆ ಒಂದು ಡ್ರೀಮಲ್ಲಿ ಅಂದರೆ ನನ್ನ ಡ್ರೀಮ್ ಬಾಯ್ ಹೇಗಿರಬೇಕು ಅನ್ನೋದನ್ನ ಸಾಕಷ್ಟು ಬಾರಿ ನನ್ನ ಇಂಟರ್ವ್ಯೂಸ್ಗಳಲ್ಲಿ ಮುಂಚೆನೂ ಹೇಳಿದ್ದೀನಿ ನಾನು. ನನ್ನ ಹುಡುಗ ಹೆಂಗಿರಬೇಕು ಅಂದರೆ ಹುಡುಗ ಹಿಂಗಿರಬೇಕು, ಹಂಗಿರಬೇಕು, ಚೆನ್ನಾಗಿರಬೇಕು, ವೆಲ್ದಿ ಆಗಿರಬೇಕು ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿದವಳಲ್ಲ. ಮನ್ಸು ಚೆನ್ನಾಗಿರಬೇಕು, ಚೆನ್ನಾಗಿ ನೋಡ್ಕೊಳ್ಳೋನಾಗಿರ್ಬೇಕು, ಕೇರ್ ಮಾಡೋನಾಗಿರಬೇಕು, ಅಥವಾ ನನಗೆ ಟೈಮ್ ಕೊಡೋನಾಗಿರ್ಬೇಕು. ಇದು ನನ್ನ ಮೇನ್ ಇತ್ತು. ಆ್ಯಂಡ್ ಅದ್ರ ಜೊತೆಗೆ ಊರು ಸುತ್ತೋನು ಅಂದರೆ ದೇಶ ಸುತ್ತೋನಾಗಿರ್ಬೇಕಿತ್ತು ಅಂತ. ಸೊ ಮೇಜರ್ ಕನ್ಸರ್ನ್ ನನಗೆ ನನ್ನ ವೈಬ್ಸ್ ಮ್ಯಾಚ್ ಆಗುವಂಥ ಪರ್ಸನ್ ಬೇಕಾಗಿದ್ರು. ಸೊ ಡೆಫಿನೆಟ್ಲಿ ನನಗಂಥ ಪಾರ್ಟ್ನರೇ ಸಿಕ್ಕಿದ್ರು ಅಂತ ನನಗೆ ಪ್ರೌಡಾಗಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು. ಯಾಕೆಂದರೆ ನಾನು 1 ವರ್ಷದಿಂದ ಡೇಟ್ ಮಾಡ್ತಾ ಇದ್ದೀನಿ, ಅವನ್ನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ನನಗೆ ಈ ಪರ್ಸನಲ್ಲಿ ಕ್ವಾಲಿಟಿ ಇಲ್ವಲ್ಲ ಅನ್ನೋ ಎಲ್ಲೂ ಫೀಲಿಂಗ್ ಬರಲಿಲ್ಲ. ಸೊ ಹಾಗಾಗಿ ದೀಪಕ್ ಅವ್ರ ಮೇಲೆ ಲವ್ಗೆ ಆಗಿಬಿಡ್ತು, ಜೊತೆಗೆ ಮದುವೆಗೂ ಆಗಿಬಿಡ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಮುಂದಿನ ದಿನಗಳಲ್ಲಿ ನೋಡೋಣ, ಖಂಡಿತವಾಗ್ಲೂ ನಾವಿಬ್ಬರು ಸೇರಿ ಈ ಇಂಡಸ್ಟ್ರಿಯಲ್ಲಿ ಅಥವಾ ಬೇರೆ ಅಂದರೆ ಇಡೀ ದೇಶ ತಿರುಗಿ ನೋಡೋ ಥರ ಏನಾದರೂ ಒಳ್ಳೆ ಕೆಲಸಗಳನ್ನ ಮಾಡೋಕ್ಕಾದರೆ ಖಂಡಿತವಾಗ್ಲೂ ನನ್ನ ಸಪೋರ್ಟ್ ಅವ್ರಿಗೂ ಇರುತ್ತೆ, ಅವ್ರ ಸಪೋರ್ಟ್ ನನಗೂ ಇರುತ್ತೆ ಅಂತ ನಿಮಗೆಲ್ಲರಿಗೂ ಹೇಳ್ತಾ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಇಷ್ಟು ವರ್ಷ ನನ್ನನ್ನು ಹರಿಸಿ ಹಾರೈಸಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರಾ. ಇದಕ್ಕಿಂತ ಹೆಚ್ಚಿನದಾಗಿ ನನ್ನನ್ನು ಮುಂದಿನ ದಿನಗಳಲ್ಲಿ ಬೆಳೆಸಿ ಅಂತ ನಿಮ್ಮೆಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು.